ಆಂಜನೇಯ ಆಂಜನೇಯ ಆಂಜನೇಯ. ಆಂಜನೇಯ ಆಂಜನೇಯ ಆಂಜನೇಯ. ನಾನು ಮತ್ತೆ ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕು ಅಂತಿದ್ದೀನಿ. ಹಿಮ್ಮುಖನಾಗಿ ಬರಲ್ಲ, ಮುಮ್ಮುಖನಾಗಿ ಬರಲ್ಲ. ಯಾಕೆ ಟೆನ್ಷನ್ ತಗೋತೀಯ? ಕೂಲ್ ಡೌನ್. ನೀನು ಅಂದರೆ ನನಗೆ ತುಂಬ ಪ್ರೀತಿ. ನಿನ್ನನ್ನು ಬಿಟ್ಟು ಹೋಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಬಂದೆ. ನಿನಗೇನು ಬೇಕು ಹೇಳು. ನಂಗೇನು ಬೇಡ, ಮೊದಲು ನೀನಿಂದ ಹೊರಟೋಗು. ಇಷ್ಟ ಆದವ್ರನ್ನ ನಾವು ಬಿಟ್ಟು ಹೋಗೋದಿಲ್ಲ. ಅದು ನಮ್ಮ ವೃತ್ತಿ ಧರ್ಮ. ನಿನಗೇನು ಬೇಕು? ಏನು ಗುಂಡು, ಚಿಕನ್ನು, ಮಟನ್ನು, ಏನ್ ಬೇಕು ಹೇಳು. ಏನು ಬೇಡ. ಏನು ಬೇಡ ಅಂದೆ. ನಿನ್ನ ಬಾಡಿ ಬಾಂಬೆ ಡಕ್ ಮೀನ್ ತರ ಇರೋದು. ಓಂ ರೀಂ ಭಪ್. ಇದಕ್ಕೆ ಪೆಪ್ಪರು, ಸಾಲ್ಟು, ಮಸಾಲೆ ಹಾಕಿ ಫ್ರೈ ಮಾಡು. ಇದನ್ನ ಕುಡಿತಾ ಇದನ್ನ ನೆಂಚ್ಕೋ. ಇದೆಲ್ಲ ಏನು ಬೇಡ. ಆಯ್ತು. ಓಂ ರೀಂ ಭಪ್. ಈ ಬುರುಡೆಯಲ್ಲಿರೋ ಬ್ರೈನ್ ತಿಂದ್ರೆ ಬಾಡಿ ಇಂಪ್ರೂವ್ ಆಗುತ್ತೆ. ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ನಾನು ವಿಟ್ಲಾಚಾರ್ದು ದೇವದ ಪಿಕ್ಚರ್ ನೋಡಿದ್ದೀನಿ. ತಿಂದಿದೆಲ್ಲ ಹಾವು ಚೇಳಾಗಿ ಈಚೆ ಬರ್ತವೆ. ಇದೆಲ್ಲ ಡೂಪ್ಲಿಕೇಟು. ಡೂಪ್ಲಿಕೇಟ? ಅವಮಾನ. ಓಂ ರೀಂ ಭಪ್. ಓಂ ರೀಂ ರೂಂ ರೀಂ ಹೀಂ ಭಂ ಭಂ ಮುಂಜಾಲ. ಬೆಂಜಾಲ. ಯಾರಿವರು? ಮೈ ಬ್ರದರ್ಸ್. ಮತ್ತೆ ಅದೇನೋ ರೋಗ ಬಂದವ್ರಂಗೆ ಬಾಯಿಂದ ರಕ್ತ ಕಾರ್ತವ್ರೆ. ರೋಗ ಅಲ್ಲ, ಸುಯೋಗ. ಇವನು ಕಾರ್ಗಿಲ್ನಿಂದ ಬಂದಿದ್ದಾನೆ. ಇವನು ಶ್ರೀಲಂಕಾ ಜಾಫ್ನಾದಿಂದ ಬಂದಿದ್ದಾನೆ. ಅಲ್ಲೇನು ಬಾರ್ಡರ್ ಕಾಯ್ತವ್ರ? ಬಾರ್ಡರ್ ಕಾಯೋದಲ್ವೋ ಬೆಪ್ಪ. ಅಲ್ಲಿ ಯುದ್ಧಗಳು ನಡೀತಾ ಇವೆ. ಹರಿತಿರೋ ರಕ್ತ ಕುಡಿಯೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಮುಂದಿನ ಸರ್ದಿ ನಿಂದು. ಓಂ ರೀಂ ರೂಂ ಭಪ್. ಕರೆಂಟ್ ಬೇರೆ ಇಲ್ಲ ಗುರು. ಇವನಲ್ಲಿ ಶಬ್ದನೇ ಇಲ್ಲ. ಜಡಿ 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 ಏ ಜಡಿ ಏನು ಹಿಂಗೆ ಕುಂತವನೆ? ಜಡಿ ದೀಪ ಏನದು ಸ್ಮೆಲ್ಲು? ಒಂದು ಎರಡು ಮಾಡ್ಕೊಂಬಿಟ್ಟವನೆ. ಹೌದೇನೋ?
ಆಗಲೇ ದೆವ್ವ ಬಂದಿತ್ತು, ನನ್ನ ಜೊತೆ ಮಾತಾಡ್ತು, ನನಗೆ ತೊಂದರೆ ಕೊಡ್ತು, ನಾನು ಸಾಕು ಬಂತು, ನಾನು ಸಾಯ್ತೀನಿ. ಮುಚ್ಚ ಬಾಯಿ. ಕನ್ಸು ಕನ್ಸು ಅಂತ ಕನ್ಸಲ್ಲಿ ಒಂದಿನ ಸತ್ತೋಗ್ಬಿಡ್ತೀಯ ನೀನು. ತಲೆದಿನ ಈ ಕುಡಿ, ನಾಳೆ ಬೆಳಿಗ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಶಬ್ಬ, ಇವತ್ತಿಗೆ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನನ್ನ ಮಕ್ಕಳ ನಿಮ್ ಸಹವಾಸದಿಂದ ಬೆನ್ನತ್ತಿದ್ ಬೇತಾಳ ನಾನು ತಗಲಾಕೊಂಡಿದ್ನಲ್ಲ, ಸದ್ಯ ಇವತ್ತು ತೊಲಗ್ತು. ಆ ತಾಮ್ರತಲೆ ನನ್ನ ಮಗ ರಾತ್ರಿ ಎಲ್ಲ ತೊಂದರೆ ಕೊಡ್ತಿದ್ದ. ನಂಗೆ ವಿಶ್ವರೂಪ ತೋರಿಸಂತೆ, ವಿಶ್ವರೂಪ. ಈಗ ನಾವು ತೋರಿಸಿದ ರೂಪ ನಾನಿನ್ನ ಬಿಡಲಾರೆ. ನನ್ನನ್ನೇ ಮಾಡಿಸ್ತೀರಾ? ನಿಮ್ಮನ್ನ ಅಷ್ಟು ಸುಲಭ ಬಿಟ್ಟು ಹೋಗಲ್ಲ. ನೀನ್ಯಾಕೋ ಸಾಯ್ತ್ಯಾ? ಸೂರ್ಯ ರಾತ್ರಿ ದೆವ್ವ ನನ್ನ ಕನಸಿನಾಗ ಬಂದು ನಮ್ಮೂವರ್ನ ಕೆಳಗೆ ಬಿಸಾಕ್ಬಿಡ್ತು ಗುರು. ನಿನ್ ಕನ್ಸಲ್ಲಿ ಬೇರೆ ಏನು ಬೀಳಲ್ವಾ? ದೇವ ಚಪ್ಪಲಿ ತಗೊಂಡು ನೋಡಿಲಿಲ್ವಾ? ಲೋ, ಮೊದ್ಲೇ ಎದುರಿದೀವ, ಯಾಕೋ ಪದೇ ಪದೇ ಎದುರ್ಸ್ತ್ಯಾ? ಬೆಳಿಗ್ಗೆ 6 ಗಂಟೆಗೆ ಬೇರೆ ಎದ್ದೇಳ್ಬೇಕು. ಮಲ್ಕೊಳ ನನ್ ಮಗನೇ. ಏನಾಯ್ತು? 6 ಗಂಟೆ ಆಯ್ತು. ಬಾಡಿ ಅಯ್ಯೋ ರಾಮ, ಬಾಡಿನೇ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ. ಕೆಳಗೆಲ್ಲಾರು ಮಲ್ಕೊಂಡ್ಬಿಡ್ತಾರೆ. ಕಾರ್ ಕೆಳಗಡೆ ಇರುತ್ತಾ? ಇಲ್ಲ ಇಲ್ಲ. ಅಯ್ಯೋ ರಾಮ. ಲಕ್ಷ್ಮಣ, ಬರ ಅಲ್ಲೋಣ. ತಿಪ್ಪೆ, ಕಾರಲ್ಲಿ ಹುಡುಕಿದ್ವಿ, ಮನೆಯೆಲ್ಲ ಹುಡುಕಿದ್ವಿ, ಬಾಡಿ ಕಾಣ್ತಿಲ್ವಲ್ಲ, ಎಲ್ಲೋಯ್ತು? ಸತ್ತಿ ಹೆಣ್ಣದ ವಾಸನೆ ಬರ್ತಾ ಇತ್ತು. ನಾಯಿಗೆ ಕಚ್ಕೊಂಡು ಹೋಗ್ಬಿಡ್ತಾ? ಆ ಬಾಡಿನ ನಾಯಿ ಅಯ್ಯೋ ಗುರು, ಅದಲ್ಲ ಗುರು, ಅದಲ್ಲ. ನಂಗೆ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೆ? ಯಾಕೆಂದ್ರೆ ಇನ್ಮೇಲೆ ನಾವು ಆರಾಮಾಗಿ ಗುಂಡಾಕಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದಾ? ಇಷ್ಟಕ್ಕೆ ಏಯ್, ಹೊಡಿಬೇಡ ಕಣ. ಒಂದ್ ಕೆಲಸ ಮಾಡಿ, ಈ ಮನೆಯೆಲ್ಲ ಪೆನಾಯಿಲ್ ಹಾಕಿ ಕ್ಲೀನ್ ಮಾಡಿ. ನೀನು ಏನಂದ? ರಸ್ತೆ ಗುರು. ಮ್ಯಾಚ್ ಬಾಕ್ಸ್ ಕೊಡ ಬೇಗ ಬೇಗ. ಹಾಲಲ್ಲ ಹಾಕೋ. ಓದು ಓದು. ಬೇಗ ಹಾಕೋನು. ತಿಪ್ಪೆ, ಎಲ್ಲಾ ಕಡೆ ಮುಗಿತಾ? ಎಲ್ಲ ಮುಗೀತು. ಮತ್ತೆ ಇಲ್ಲಿ ನೀನು ಹೋಗ್ಬಿಟ್ಟು ಬಂದ್ಮೇಲೆ ಹಾಕ್ತೀನಿ. ಮೊದ್ಲು ಒಂದ್ ಕೆಲಸ ಮಾಡಿ ಬರ್ಲಿ, ಆಮೇಲೆ ಹಾಕುಂತೆ. ದೇವ್ರಿ, ನಮ್ಗೆ ಈ ತರ ಕಷ್ಟ ಕೊಡ್ಬೇಡ. ನಾವ್ ಏನೇ ತಪ್ಪು ಮಾಡಿದ್ರು ಅಡ್ವಾನ್ಸ್ ಆಗಿ ಬಂದು ಕನ್ಸಲ್ಲಿ ಹೇಳ್ಬಿಡು, ನಾವು ತಿದ್ಕೋತೀವಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ.
ಯಾಕೆ ತಿಳ್ಕೊತಾ ಇದ್ಯಾ? ಈ ವ್ಯಕ್ತಿಯ ಬಗ್ಗೆ ಸುಳಿವು ಕೊಟ್ಟವರಿಗೆ 10 ಲಕ್ಷ ಬಹುಮಾನ. ಅಯ್ಯೋ ರಾಮ, ಲಕ್ಷ್ಮಣ ಗಣೇಶ ಎಲ್ಲೋ ಹೋದೆ? ಅಯ್ಯೋ ರಾಮ, ಲಕ್ಷ್ಮಣ ಛೆ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ, ಪಂಗ ನಾಮ ಕೈಗೆ ಬಂದಿದ್ ತುತ್ತು ಬಾಯಿಗೆ ಬರ್ಲಿಲ್ವೇ? 10 ಲಕ್ಷ ಮಿಸ್ಸು. ತಾಮ್ರತಲೆ ಬಾಡಿ ಎಲ್ಲಿ ಮಾಯ ಆಯ್ತು? ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ಆಸೆ ಅಲೆಗಳ ಆಟ, ಸೋಲು ಗೆಲುವಿನ ಪಾಠ. ಮಿಸ್ಟರ್ ಎಣ್ಣೆ, ಈ ಹೇಳ್ದಲ್ಲ ಅದನ್ನ ಪ್ಲೀಸ್ ರಿವೈಂಡ್ ಅಂಡ್ ಪ್ಲೇ. ಪ್ಲೇ. ಎಲ್ಲಿ ಕಳೆದೆಯೋ ಅಲ್ಲೇ ಹುಡುಕು, ಎಲ್ಲಿ ನಡೆವೆಯೋ ಅಲ್ಲೇ ಬದುಕು. ನೀನೆಲ್ಲಿ ಕಳ್ಕೊಂಡೆ? ಬಾಟ್ಲಲ್ಲಿ. ವೈನ್ ಸ್ಟೋರ್ಗೆ ಹುಡುಕು. ಥ್ಯಾಂಕ್ ಯು ಗುರು, ಒಳ್ಳೆ ಸಮಯಕ್ಕೆ ನಾವು Right. ಬರ್ತೀನಿ. ಇವನೇನ್ ಹೇಳಿದ್ದು? ಗೊತ್ತಿಲ್ಲ ಗುರು. ನಾನ್ ಹೇಳ್ತೀನಿ, ಎಲ್ಲಿ ಕಳೆದೆಯೋ ಅಲ್ಲಿಯೇ ಹುಡುಕು, ಎಲ್ಲಿ ಬಾಡಿ ಎಲ್ಲಿ ಕಳೆದೋಯ್ತು? ಮನೇಲಿ. ಏಯ್, ಎಲ್ಲಿ ಕಳೆದೋಯ್ತು? ಮನೆಯಲ್ಲಿ. ಹಂಗಾದ್ರೆ ಅಲ್ಲೇ ಹುಡ್ಕಣ. ಕರೆಕ್ಟ್. ಗಣೇಶ, ಎಲ್ಲೋ? 10 ಲಕ್ಷ, 10 ಲಕ್ಷ. ಗಣೇಶ 3333 5th ಕ್ರಾಸ್ 5th ಮೇನ್ ಈಶ್ವರ ಸ್ಟ್ರೀಟ್ ವಿನಾಯಕ ನಗರ. ಅಯ್ಯ ಥು, ಏನ್ ಡಕೋಟ ಗಾಡಿನೇ ಇದು? ಅಯ್ಯಪ್ಪ, ಮೈ ಕೈ ನೋವು ಬಂದ್ಬಿಡ್ತು. ಹುಡ್ಕೊಂಡ್ ಬರ. ನೀನೇ ಹುಡುಕೋ. ಊಟ ಇಲ್ಲ. ಅಯ್ಯ ಬಂದೆ. ಇಲ್ಲಿಂದ ಹುಡ್ಕಣ. ಈ ರೋಡ್ ನೋಡೋಣ. ನಡಿ. ಇದೇ ರೋಡ್ ಅಲ್ವೇನಾ? ಅಲ್ಲ, ಇದು ರೋಡ್ ಕರೆಕ್ಟ್ ಅಲ್ಲ. ಈಗ ಅಡ್ರೆಸ್ ಸಿಕ್ಬಿಡ್ತು, 10 ಲಕ್ಷ ಬಂದ್ಬಿಡ್ತು, ಏನ್ ಮಾಡೋದು? ನಿನ್ಗೆ 50, ಇವನ್ಗೆ 50, 9 ಒಳಿಕೆ. ಗಣೇಶ ಹೋಗಿದ್ದ ಜಾಗಕ್ಕೆ ನೀನು ಹೋಗ್ಬಿಡ್ತೀಯ. ರಿಯಲಿ? ಗುರು 25 ಕಮ್ಮಿ ಕೊಡು, ಪರವಾಗಿಲ್ಲ. ಹಂಗ್ ಬಾ ದಾರಿಗೆ. ಹಾ, ಶಿವನಿಲಯ. ಅಲ್ಲೋಡ ಪಾರ್ವತಿ ನಿಲಯ. ಹಂಗಾರೆ ಗಣೇಶ ನಿಲಯ ಇಲ್ಲೂ ಎಲ್ಲೋ ಇರ್ಬೇಕು. ಸುಬ್ರಹ್ಮಣ್ಯ ನಿಲಯ ಆದ್ಮೇಲೆ ಬರ್ಬಹುದು, ಏನಂತ್ಯ? ಅಲ್ಲ, ಈ ನನ್ನ ಮಗ ಗಣೇಶ ಅಂತ ಹೆಸರು ಇಟ್ಕೊಂಡು ಈ ಗಲ್ಲಿಗಳ ಮನೇಲಿರ್ತಾನ? ದೊಡ್ಡದಾಗಿರ್ತು ಬಿಡು. ಏನು ಅದ ಅವನ್ ಮನೆ. ಸರಿ, 10 ಲಕ್ಷ ಗುಂಜಿಲ. ಅದ್ರಲ್ಲಿ ನಮ್ಗಿಷ್ಟು. ಸೇಮ್ ಆವಾಗ ಹೇಳಿದ್ದೆ. ಚೀಪು. ಏಯ್, ಜಾಸ್ತಿ ಆಯ್ತು ಬಿಡುಗ್ರು. 3333. ರಾಮ 3333. 3333. ಓ 43. ಆಯ್ತ್ರಿ. ಇಲ್ಲ ಆಯ್ತ್ರಿ. ಶೇಷಮ್ಮ ಶೇಷಮ್ಮ ಬಾಗಿಲು ತೆಗಿಯೇ ಶೇಷಮ್ಮ. ಅಮ್ಮ. ಯಾರ್ ಬೇಕಿತ್ತು? ಗಣೇಶ ಹಾ, ಅವ್ರ ನಮ್ಮಪ್ಪ. ಅಂದ್ರೆ ನಮ್ಮ ಮಾವ. ಮಾವ ರಿಯಲಿ? ಎಸ್. ಅಯ್ಯ ರಾಮ. ಅಯ್ಯೋ ಲಕ್ಷ್ಮಣ, ಅಂದ್ರೆ ಎಲ್ರು ಪ್ರೀತಿಯಿಂದ ಮಾವ ಮಾವ ಅಂತ ಕರಿತೀವಿ. ಓಹ್, ಏನ್ ನಯ, ಏನ್ ವಿನಯ. ತುಂಬಾ ಡೀಸೆಂಟ್. ಫುಲ್ ಸೈಲೆಂಟ್. ಅಯ್ಯ ರಾಮ. ಲಕ್ಷ್ಮಣ, ಅವ್ರ ಬಗ್ಗೆ ಮಾತಾಡ್ಬೇಕು, ಒಳಗೆ ಬರ್ಬೋದಾ? ಆ ಬನ್ನಿ, Thank you. ಬನ್ನಿ. ಬಾ. ನಮಸ್ಕಾರಪ್ಪ. ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ರೈಟ್ ಹೇಳ್ಬಿಟ್ರಮ್ಮ. ರೈಟು. ಸಿಕ್ಕಿ ತುಂಬಾ ದಿನ ಆಯ್ತು ಅಂತ. ನಮ್ಮನೆಯವರು ನಿಮ್ಗೆ ಹೇಗ್ ಪರಿಚಯ? ಅಯ್ಯೋ, ಅದು ಹೇಳಿದ್ರೆ ಒಂದ್ ದೊಡ್ಡ ಕತೆ. ರಾತ್ರಿ ಸಿಕ್ಕಿದ್ರು, ರಾತ್ರಿ ಮಾಯ ಆಗೋದ್ರು. ಮಾಯ ಆಗೋದ್ರು? ಓ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಅರ್ಜೆಂಟ್ ಆಗಿ ಕ್ಯಾಶ್ ಮಾಡಿಸ್ಕೋಬೇಕು. ಕ್ಯಾಶ್ ಅಂದ್ರೆ? ಅಂದ್ರೆ ಹೆವಿ ಚೆಕ್ ಅಂತ. ಈಗ ಅವರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರೆ ನಾವು ನಿಮಗೆ ಸ್ವಲ್ಪ ಕಮಿಷನ್ ಕೊಟ್ಬಿಡ್ತೀವಿ. ಅಪರೂಪಕ್ಕೆ ಅವ್ರ ಕೈಗೆ ಸಿಗ್ತಾರೆ ಅಂತ ಹೇಳ್ತೀರಾ? ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ, ಅವ್ರ ಬಾಡಿ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಒಂದು ವಾರದಿಂದ ಮನೆಗೆ ಬಂದಿಲ್ಲ. ಫ್ಯಾಕ್ಟ್ರಿಲ್ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಅಂತ ಹುಡ್ಕೋದು? ನಮ್ಮಪ್ಪ ಯಾವಾಗ್ಲೂ ಹೀಗೆ ಹೇಳ್ದೆ ಕೇಳ್ದೆ ರಿಲೇಟಿವ್ಸ್ ಮನೆಗೆ ಹೊಟ್ಟೋಗ್ತಾರೆ. ಅದಕ್ಕೆ ಯಾವಾಗ ಬರ್ತಾರೋ ಬರ್ಲಿ ಅಂತ ಸುಮ್ಮನೆ.
ಶಾಂತಮ್ಮನವ್ರೆ ಒಂದ್ ನಿಮಿಷ ಬಂದೆ. ಸರಿ. ಶಾಂತಮ್ಮನವ್ರೆ ಅವೆಲ್ಲ ಹೊರಗಡೆ ಗಲಾಟೆ ಇರ್ಬೇಕು. ಮಾತಾಡ್ರಿ. ಬರ್ತಾರೆ ಬರ್ತಾರೆ ಅಂದ್ರೆ ಯಾವಾಗ್ರಿ ಬರ್ತಾರೆ? ನಾವು ಹೊಸಬ್ರಿಗೆ ಸಾಲ ಕೊಡಲ್ರಿ. ನಿಮ್ಮ ಮುಖ ನೋಡಿ ಸಾಲ ಕೊಟ್ಟು ತಪ್ಪು ಮಾಡ್ಬಿಟ್ಟಿದೀವಿ. ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನಿಮ್ ದುಡ್ಡಿಗೆ ನಾವೇನ್ ಮೋಸ ಮಾಡಲ್ಲ. ಮೋಸ ಮಾಡೋರೇನೋ ಹೇಳಿ ಕೇಳಿ ಮೋಸ ಮಾಡ್ತಾರ. ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ರೀ ಸ್ವಾಮಿ, ಇವ್ರು ನಿಮ್ಗೆ ದುಡ್ಡು ಕೊಡ್ಬೇಕು? ಅಂಗಡಿಲಿ ರೇಷನ್ ತಗೊಂಡಿದ್ರು, 800 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು. ತಗೋ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಮೊದ್ಲು ಕಲ್ತ್ಕೋ. ರೈಟ್ ಹೇಳ. ಏನ್ ನೋಡ್ತೀಯ? ರೈಟ್ ಹೇಳಲ್ಲ. ಸಾಲ ಕೊಡೋದಲ್ದೆ ಉಗಿಸ್ಕೊಂಡು ಹೋಗ್ಬೇಕು ಬೇರೆ. ನೀವ್ ಯಾಕಪ್ಪ ಕೊಡಕ್ ಹೋದ್ರಿ? ಅವ್ರು ಬಂದ ಮೇಲೆ ಕೊಡ್ತಾ ಇದ್ರು. ಅವ್ರಿಗೆ ಯಾಕಮ್ಮ ಕಾಯ್ತೀರಾ ನೀವು? ನಾವೇ ಅವ್ರ ಹತ್ರ ಇಸ್ಕೊಳ್ತೀವಿ. ಬರ್ತೀವಿ. ಬರ್ತೀವ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದನಂತೆ. ಯಾರಪ್ಪ? ಇನ್ಯಾರಪ್ಪ? ನೀನೇ ಬೇಕುಪ್ಪ. ಇನ್ನೇನಲ್ಲ, ಗಣೇಶ ಯಾರು, ಅವ್ರ ಮನೆ ಅಡ್ರೆಸ್ ಏನು ಅಂತ ವಿಚಾರಿಸು ಅಂದ್ರೆ ಅವ್ರ ಮನೆ ಯೋಗಾಕ್ಷೇಮ ವಿಚಾರಿಸ್ತಾವನೆ. ಅವನ ಮಗಳನ್ನ ಬೇರೆ. ಆ ಮನೆ ವಾತಾವರಣ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತಾ? ನಿಮ್ಗಂಗ ಅನ್ಸಲ್ವಾ? ಇವ್ನ್ ಯಾಕೋ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರಂಗವನೇ. ಈ ಬ್ಯಾಚುಲರ್ ಲೈಫ್ ಪರ್ಮನೆಂಟ್ ಅಲ್ಲ ಕಣ್ರು. ನಮ್ಮ ಮನಸ್ಸಿನಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ರೆ ನಮ್ಮ ಯೋಚನೆಗಳೇ ಬದಲಾಗುತ್ತೆ. ಆ ಹುಡುಗಿ ಮನೆಗೆ ಬಂದ್ರೆ ಈ ವಾತಾವರಣನೇ ಚೇಂಜ್ ಆಗುತ್ತೆ. ಲೋ ಜಡಿ, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ. ಯಾಕೋತಿಪ್ಪ? ಯಾಕಂದ್ರೆ ನಮ್ಗೆ ಮನೆ ಜಾಗ ಇಲ್ಲ, ಅದಕ್ಕೆ ಬರ್ತಾ ಇದ್ದಾಳೆ. ಹೌದಾ? ಹಂಗಲ್ಲ ಕಣ್ರು. ಇನ್ನೆಂಗ ಆ ಹುಡುಗಿ ಕಂಡ್ರೆ ಯಾಕೋ ಒಂಥರ ಪ್ರೀತಿ. ಯಾಕೋ ಇಷ್ಟ ಆಯ್ತು. ಯಾವ ರೀತಿ? ನಮ್ ಕಷ್ಟಕ್ಕೆ ಯಾಕೆ ಸಹಾಯ ಮಾಡ್ಬೇಕು? ಅವರು ಯಾವತ್ತೂ ನಮ್ಮನೆಗ್ ಬಂದಿಲ್ಲ, ಪರಿಚಯನೂ ಇಲ್ಲ. ಆದ್ರೂ ತುಂಬಾ ಪರಿಚಯ ಇರೋ ತರ ಕಷ್ಟಕ್ಕಾಗ್ಬಿಟ್ರಲ್ಲ. ನಿಮ್ಮಪ್ಪ ಒಳ್ಳೆ ಫ್ರೆಂಡ್ಶಿಪ್ಪೇ ಮಾಡಿದ್ದಾರೆ. ಹುಡುಗರು ನೋಡೋದಕ್ಕೆ ಒಳ್ಳೆಯವ್ರ ಹಾಗೆ ಕಾಣ್ತಾರೆ, ಆದ್ರೆ ಹೃದಯ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ಮರೇ ಎತ್ಕೊಂಬನ್ರ. ನಿನಗೆ ಹೇಳ್ತಿರೋದು. ಕೂಲಿ ಊಟ ಇಲ್ಲ. ನಾವಿದ್ಮೇಲೆ ಕೂಲಿ ನಮ್ ಕೆಲಸ ನಾವೇ ಮಾಡ್ಕೋಬೇಕಲ್ವಾ? ಏನ್ ತರೋಕ್ ಹೇಳಿದ್ರಿ? ರೇಷನ್ ಬ್ಯಾಗು. ಕೂಲಿ. ನಾವು ಕೂಲಿ. ಹುಡುಗಿ ಬಲೆ ಬಿದ್ಮೇಲೆ ನಾವು ಖಾಲಿ. ಬನ್ರ ನಡಿಯೋ. ಕೂಲಿ. ಟೈಮ್. ಕೂಲಿ ಬ್ಯಾಡ್ ಟೈಮ್. ಇದೆಲ್ಲ ಯಾಕೆ? ಪರವಾಗಿಲ್ಲ, ನಿಮ್ ತಂದೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ಸಹಾಯನ ನಾವು ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಈಸ್ ಸೋ ಗ್ರೇಟ್ ಯು ನೋ. ಸ್ಮೋಕ್ ಎಫೆಕ್ಟ್ ಅಲ್ಲಿ ಒಂದು ಸಾಂಗ್ ಹಾಕ್ಬಿಟ್ರೆ ಬೇಡ, ಆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಾಂಗ್ ಕ್ಯಾನ್ಸಲ್. ಬೇರೆ ಏನಾರು ತಿರ್ಬೇಕಾ? ಬೇಡ ಬೇಡ, ನಾ ಬರಲ್ಲ. ಅಯ್ಯೋ, ಹಾಗೆ ಹೋಗ್ತಿದ್ದೀರಲ್ಲಪ್ಪ. ಊಟ ಮಾಡ್ಕೊಂಡು ಹೋಗಿ. ನಾನು ಒಬ್ನೇ ಇನ್ನೊಂದ್ಸಲ ಬರ್ತೀನಿ.